ಅದು ಪೊಲೀಸರು ಮತ್ತು ಮಹಾನಗರ ಪಾಲಿಕೆಯವರು ಮಾಡಿದಂಥ ಒಂದು ಅತಿರೇಕದ ಕ್ರಮ. ಯಾಕೆಂತ ಹೇಳಿದರೆ, ನಮ್ಮ ಕಾರ್ಯಕ್ರಮ ಫಿಕ್ಸ್ ಆಗಿ ಸುಮಾರು 10-15 ದಿನಗಳ ಹಿಂದೆಯೇ ನಾವು ಪೊಲೀಸರಿಗೆ ಅದರ ಬಗ್ಗೆ ಕಾರ್ಯಕ್ರಮ ನಡೆಸುವ ಬಗ್ಗೆ ಅನುಮತಿ ಅಂತ ಹೇಳಿದರೆ ಧ್ವನಿವರ್ಧಕ ಬಳಸಲಿಕ್ಕೆ ಅನುಮತಿ ಕೇಳಿದ್ದೆವು. ಮತ್ತು ನಮಗೆ ಅನುಮತಿಯೂ ಸಿಕ್ಕಿತ್ತು. ಇದು ರ್ಯಾಲಿಗೆ ಕೂಡ ಅನುಮತಿ ಕೊಟ್ಟಿದ್ದರು, ರ್ಯಾಲಿ ಮಾಡಲಿಕ್ಕೆ. ನಾವು ಮತ್ತೆ ರ್ಯಾಲಿಯನ್ನು ಕ್ಯಾನ್ಸಲ್ ಮಾಡಿದ್ವಿ. ಯಾಕೆಂತ ಹೇಳಿದರೆ ಮಳೆ ಬರ್ತಾ ಇದ್ದ ಕಾರಣ ರ್ಯಾಲಿ ಮಾಡಿದರೆ ಆಮೇಲೆ ಸಭಾ ಕಾರ್ಯಕ್ರಮ ನಡೆಯುವುದಿಲ್ಲ ಅಂತೇಳಿ ನಾವಾಗಿಯೇ ರ್ಯಾಲಿ ಕ್ಯಾನ್ಸಲ್ ಮಾಡಿದ್ದು. ನಾವು 15 ದಿನಗಳ ಹಿಂದೆ ಪೂರ್ವ ನಿಗದಿತ ಕಾರ್ಯಕ್ರಮಕ್ಕೆ ಒಂದು ದಿವಸ ಮೊದಲು ನಾವು ಫ್ಲ್ಯಾಗ್ ಮತ್ತು ಫ್ಲೆಕ್ಸ್ಗಳನ್ನೆಲ್ಲ ಅಳವಡಿಸಿದೆವು. ಆದರೆ ಒಂದು 2 ದಿನಗಳ ಹಿಂದೆ ಅಲ್ಲಿ BJPಯವರ ಏನೋ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿ ಅವರಿಗೆ ಅನುಮತಿ ಕೊಟ್ಟರು, ರ್ಯಾಲಿ ಇದೆ ಅಂತ ಹೇಳಿ. ಆ BJPಯವರ ಕಾರ್ಯಕ್ರಮ, ಅವರ ರ್ಯಾಲಿ ಹೋಗುವಲ್ಲಿ ನಮ್ಮ ಫ್ಲ್ಯಾಗ್ ಇದ್ದರೆ ಸಮಸ್ಯೆ ಆಗ್ತದೆ ಅಂತ ಹೇಳುವಂಥ ಒಂದು ಪೊಳ್ಳು ನೆಪವನ್ನು ಹೇಳಿಕೊಂಡು ಪೊಲೀಸರು ಮತ್ತು ಮಹಾನಗರ ಪಾಲಿಕೆ ಈ ಒಂದು ಅತಿರೇಕದ ಕ್ರಮವನ್ನು ಕೈಗೊಂಡಿದೆ. ಅದರ ವಿರುದ್ಧ ನಾವು ಪ್ರತಿಭಟಿಸಿದ್ದೇವೆ, ಸಂಬಂಧಪಟ್ಟವರಿಗೆ ದೂರು ಕೊಟ್ಟಿದ್ದೇವೆ ಮತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಇದೇ ರೀತಿ SDPIಯನ್ನು ಮಾತ್ರ ನೀವು ಗುರಿ ಮಾಡಿಕೊಂಡು ಅಥವಾ ಈಗಾಗಲೇ ಹುಟ್ಟು ಬಡೆದಂತಹ ಯಂಗ್ ಡೆಮೋಕ್ರಾಟ್ಸನ್ನು ಮಾತ್ರ ಗುರಿ ಮಾಡಿಕೊಂಡು ಈ ರೀತಿಯಲ್ಲಿ ಮಾಡುವುದಾದರೆ ಮಂಗಳೂರಿನಲ್ಲಿ ಅದೆಷ್ಟೋ ಕಾರ್ಯಕ್ರಮಗಳು ಇನ್ನೂ ಕೂಡ ಆಗಲಿಕ್ಕೆ ಇದೆ, ಬೇರೆ ಬೇರೆ ಪಕ್ಷದಾಗಲಿಕ್ಕೆ. ಆಗ ನಾವು ಕೂಡ ಅದನ್ನು ಯಾವ ರೀತಿಯಲ್ಲಿ ತಡೆಯಬೇಕಾ, ಕಾನೂನುಬದ್ಧವಾಗಿ ಅದನ್ನು ಎದುರಿಸಬೇಕಾ, ನಮ್ಗೆ ಗೊತ್ತಿದೆ, ಅದನ್ನು ಮಾಡ್ತೇವೆ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಅಂದರೆ ಇಲ್ಲಿ ಆಡಳಿತದಲ್ಲಿರುವಂಥ ಪಕ್ಷಗಳ ಪರವಾಗಿ ಆಗಿರ್ತದೆ ಇಲ್ಲಿನ ಇಲಾಖೆಗಳು ಮತ್ತು ಅಧಿಕಾರಿಗಳು ಕಾರ್ಯನಿರ್ವಹಣೆ ಮಾಡ್ತಾ ಇರುವಂಥದ್ದು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ಫ್ಲೆಕ್ಸ್ ಬ್ಯಾನರ್ಗಳಿಗೆ ಅಧಿಕೃತ ಪರ್ಮಿಷನನ್ನು ನಿಲ್ಲಿಸಿದ್ದಾರೆ. ಕಾರ್ಯಕ್ರಮ ಇವತ್ತು ಆಗುವುದಾದರೆ ನಿನ್ನೆ ರಾತ್ರಿಯಿಂದ ಇವತ್ತು ರಾತ್ರಿವರೆಗೆ ಹಾಕಲಿಕ್ಕೆ ಎಲ್ಲರೂ ಹಾಕ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಹಾಕಿದ್ದೇವೆ. ಅಧಿಕೃತವಾಗಿ ಅನುಮತಿ ಕೊಡುವುದು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಲ್ಲ, ಅವರು ಸ್ಟಾಪ್ ಮಾಡಿದ್ದಾರೆ. ಆದರೆ ಎಲ್ಲ ಕಾರ್ಯಕ್ರಮಗಳಾಗುವಾಗಲೂ ಕೂಡ 2 ದಿವಸ 3 ದಿವಸ ಇಲ್ಲಿ ಫ್ಲೆಕ್ಸ್ಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಇದೆ, ಬಂಟಿಂಗ್ಸ್ ಆಗಿರ್ಬೋದು, ಫ್ಲ್ಯಾಗ್ ಆಗಿ. ಆದರೆ ನಾವು ಮೊದಲನೇ ದಿವಸ ಹಾಕಿ ಕಾರ್ಯಕ್ರಮ ಮುಗ್ದ ಅವತ್ತೇ ರಾತ್ರಿ ನಾವು ತೆಗೆಯುವಂಥ ಇದರ ಬಗ್ಗೆ ಇಂಟಿಮೇಷನನ್ನು ನಾವು ಕೊಟ್ಟಿದ್ದೇವೆ. ಈ ರೀತಿ ನಾವು ಹಾಕ್ತಾ ಇದ್ದೇವೆ, ನಾವು ಕಾರ್ಯಕ್ರಮ ಮುಗ್ದ ಕೂಡಲೇ ತೆಗಿತೇವೆ ಅಂತ. ಅದು ಎಲ್ಲ ಸಂದರ್ಭದಲ್ಲಿ ಕೊಡ್ತೇವೆ, ನಾವು ಅದನ್ನು ಕೊಟ್ಟಿದ್ದೇವೆ. ಮತ್ತು ಅನುಮತಿ ಅಂತ ಹೇಳಿ ಯಾರಿಗೂ ಕೊಡ್ತಾ ಇಲ್ಲ ಅವರು. ಆದರೆ ತಾರತಮ್ಯ ಮಾಡಬಾರ್ದು, ಯಾರಿಗೂ ಹಾಕಲಿಕ್ಕೆ ಬಿಡಬಾರ್ದು. ಎಲ್ಲರದ್ದನ್ನು ಇವರು ಎತ್ತಂಗಡಿ ಮಾಡಬೇಕು. ಯಾರು ಹಾಕಿದರೂ ಅದನ್ನು ಇವರು ತೆರವು ಮಾಡಬೇಕು. ಮಾಡ್ತಾ ಇದ್ದಾರೆ ಅವರು? ಮಾಡ್ತಾ ಇಲ್ಲ. BJPಯವರು ಹಾಕ್ತಾರೆ, ಕಾಂಗ್ರೆಸ್ನವರು ಹಾಕ್ತಾರೆ, ಹಿಂದೂ ಪರ ಸಂಘಟನೆಗಳ ಕಾರ್ಯಕ್ರಮ ಇರುವಾಗ ಇಡೀ ಮಂಗಳೂರಿನಲ್ಲಿ ಕೇಸರಿ ಬಾವುಟ ಹಾಕ್ತಾರೆ. ವಾರಗಳ ಕಾಲ ಅಲ್ಲಿ ಇರ್ತದೆ. ನೀವು ನೋಡಿ, ತೆರವು ಮಾಡ್ತಾ ಇಲ್ಲ. ಯಾಕೆ ಇದು ಒಬ್ಬರಿಗೆ ಒಂದೊಂದು ಕಾನೂನು ಮಾಡ್ತಾ ಇರುವಂಥದ್ದು? ಇದನ್ನು ನಾವು ಸ್ಥಳದಲ್ಲೇ ಪ್ರಶ್ನೆ ಮಾಡಿದ್ದೇವೆ.